ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಇಲ್ಲಿ ನೋಡ್ಬೋದು ನೀವು, ಇವತ್ತು ನನಗೆ ಕೂದಲಿನೂ ಹಸಿನೂ ಅದಾವು. ಇದೊಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ದೆ ಅಂತ ಹೇಳಿದೆ. ನಾನು ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತ ಹೇಳಂದು ನಾನು ವಿಡಿಯೋ ಒಳಗೆ ಹಾಕಿದ್ದೀನಿ. ನೋಡಿ, ನಾನೀಗ 3-4 ಸರ್ತಿ ನಾನು ತಲೆ ಸ್ನಾನ ಮಾಡಿದ್ದೀನಿ. 3-4 ಸರ್ತಿ ನಾನು ತಲೆ ಸ್ನಾನ ಮಾಡಿದ್ರು ನನ್ನ ಕೂದಲು ಎಲ್ಲೂ ಬೆಳ್ಳಗಾಗಿಲ್ಲ. ಇಲ್ಲಿ ಒಂದೆರಡು ಬೆಳ್ಳಗಿದ್ದು ಅಷ್ಟೇ ನನ್ನ ಕೂದಲು. ಇಲ್ಲಿ ಒಂದೆರಡು ಬೆಳ್ಳಗಿದ್ದು ಕಾಣಿಸ್ತಿದ್ವು ಇಲ್ಲಿ. ಅವು ನಾನೇನು ಇದು ಕೂದಲು ತೆಗಿಯೋಕ್ಕಿಂತ ಮೊದಲೇ ನನಗೆ ಕಾಣಿಸ್ತಿದ್ವು. ಮೇಲೇನೆ ಕುಂದಿರ್ತಿತ್ತು ಒಂದು ಲೈನ್ ಬಂದು. ಆದರೆ 3-4 ಸರ್ತಿ ನಾನು ತಲೆ ಸ್ನಾನ ಮಾಡಿದ್ರು ಸಹಿತನೂ ಇದು ಹೋಗಿಲ್ಲ ನನಗೆ ಕಲರ್. ಅದಕ್ಕೋಸ್ಕರ ಇದನ್ನು ನೀವು ಯೂಸ್ ಮಾಡಬಹುದು. ನಾನು ಮನೇಲಿ ಇದೇನಿದು ಖಾದಿ ನ್ಯಾಚುರಲ್ ಹೇರ್ ಕಲರ್, ಬ್ಲ್ಯಾಕ್ ಹೇರ್ ಕಲರ್. ಇದು ನಿಮಗೆ ಬೇಕಂದರೆ ಇನ್ನೂ ಒಂದು ಕಲರ್ ನಿಮಗೆ ಇದ್ರೊಳಗೆ ಬರುತ್ತೆ. ಕಲರ್ ಬೇಕು ಅನ್ನೋರಿಗೆ ಬರಗಂಟಿ ಕಲರ್ ಅಂತೇನೋ ಅಂತಿಲ್ಲ, ಅದು ಬರ್ತೈತಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ತರಿಸ್ಕೊಂಡಿದ್ದೀನಿ. ಇದು 150 ಗ್ರಾಮ್ ಐತಿ. ಇದನ್ನು ನಾನು 275 ರೂಪಾಯಿ ನಾನು ಕೊಟ್ಟು ತರಿಸ್ಕೊಂಡಿದ್ದೀನಿ. ಇದ್ರದ್ದು ಹೆಂಗೆ ಯೂಸ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಂತೆ ನಾನು ಹಳೆ ವಿಡಿಯೋ ಒಳಗೆ ನಾನು ಹಾಕಿದ್ದೀನಿ ಇದನ್ನು ಹೇರ್ ಡೈ ಹಚ್ಚೋದನ್ನು. ಮತ್ತು ಇದು ಏನಂತ ಅಂದ್ರೆ ಇದ್ರೊಳಗೆ ಮೆಹಂದಿ ಮತ್ತು ಇಂಡಿಗೋ ಪೌಡ್ರು ಎರಡೂ ಮಿಕ್ಸ್ ಆಗಿ ಬಂದೈತಿ. ಎರಡೂ ಮಿಕ್ಸ್ ಆಗಿ ಬಂದಿರೋದ್ರಿಂದ ನಾವು ಒಂದು ಸರ್ತಿ ರಾತ್ರಿ ನಾವು ಮೆಹಂದಿ ಪೌಡ್ರು ಕಲಿಸಿಡೋದು ಅಥವಾ ಇಂಡಿಗೋ ಪೌಡ್ರ್ ಕಲಿಸಿಡೋದು, ಬೆಳಗ್ಗೆ ಎದ್ದು ನಾವು ಮತ್ತೊಂದು ಪೌಡ್ರ್ ಕಲಿಸಿಡೋದು, ಹಚ್ಕೊಳೋದು, ಈ ರೀತಿ ಮಾಡೋವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾವು ಇದೇನು ಒಂದು ಸರ್ತಿ ಇದನ್ನ ಕಲಿಸಿಡಬೇಕು. ಕಲಿಸಿಟ್ಟು ಒಂದು ಅರ್ಧ ಗಂಟೆ ಆದ ನಂತರ ನಮ್ಮ ತಲೆಗೆ ಈ ಒಂದು ಪ್ಯಾಕನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತಲೆಗೆ ಅದನ್ನು ಒಂದು 2 ಗಂಟೆ, ನಿಮಗೆ ಟೈಮ್ ಇದ್ದರೆ 2 ಗಂಟೆ ಬಿಡ್ರಿ, ಇಲ್ಲ 1 ಗಂಟೆ ಬಿಡ್ರಿ, ಬಿಟ್ಟು ನಾವು ತಲೆ ಸ್ನಾನ ಮಾಡೋದ್ರಿಂದ. ಮತ್ತು ಇನ್ನೂ ಒಂದು ಇಲ್ಲಿ ಹೇಳ್ತೀನಿ ನಾನು ನಿಮ್ಗೆ, ಹೇರ್ ಡೈಯನ್ನು ಮೊದಲಿಗೆ ಯೂಸ್ ಮಾಡಿರಬಾರ್ದು. ಹೇರ್ ಡೈಯನ್ನು ಮೊದಲಿಗೆ ಯೂಸ್ ಮಾಡಿದರೆ ಅಂದರೆ ನೀವು ಇದ್ರ ರಿಸಲ್ಟ್ ನಿಮಗೆ ಬೇಗನೆ ಸಿಗೋಂಗಿಲ್ಲ. ನಾನು ಫಸ್ಟ್ ಟೈಮ್ ನಾನು ಒಟ್ಟು ಹೇರ್ ಡೈ ಎಲ್ಲೂ ಯೂಸ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇದೇ ಕಲರನ್ನು ನಾನು ಬಳಸಿರೋದ್ರಿಂದ ಈಗ ನಾನು ನೋಡಿರಿ ಒಂದೇ ಸರ್ತಿ ನಾನು ಯೂಸ್ ಮಾಡೀನಿ. ಒಂದು ಸರ್ತಿ ಯೂಸ್ ಮಾಡಿದ್ರಿಂದ ನನಗೆ ಕೂದಲು ಎಲ್ಲೂ ಬೆಳ್ಳಗಾಗಿಲ್ಲ. ಈಗಾಗಲೇ 3-4 ಸರ್ತಿ ಆಯ್ತು ನಾನು ತಲೆ ಸ್ನಾನ ಮಾಡೋಕೆ ಕುಂತು. ತಲೆ ಸ್ನಾನ ಮಾಡಿದರೂ ಸಹಿತ ನನಗೆ ಕಲರು ಹೋಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಫಸ್ಟಿಗೆ ಹೇರ್ ಡೈಯನ್ನು ಯೂಸ್ ಮಾಡದೇ ಇರೋರಿಗೆ ಮಾತ್ರ ಒಳ್ಳೆ ರಿಸಲ್ಟ್ ಇದು ಕೊಡುತ್ತೆ ನಿಮಗೆ. ಅಕಸ್ಮಾತ್ ಹೇರ್ ಡೈ ಯೂಸ್ ಮಾಡಿದವರು ಸಹಿತ ಇದನ್ನೇನು ಮಾಡಬೇಕು, ನೀವು ವಾರಕ್ಕೆ 2 ಸರ್ತಿ ನೀವು ಯೂಸ್ ಮಾಡಿರಿ. ಮತ್ತೆ ಹೊಳ್ಳಿ ಹೇರ್ ಡೈಗೆ ಹೋಗಬೇಡ್ರಿ. ಹೇರ್ ಡೈ ಮತ್ತೆ ಹಚ್ಚಿದ್ರೆ ನಿಮಗೆ ಇದು ರಿಸಲ್ಟ್ ಕೊಡೋಂಗಿಲ್ಲ. ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಒಂದು ವಾರಕ್ಕೆ 2 ಸರ್ತಿ ನೀವು ಇದನ್ನ ಯೂಸ್ ಹಚ್ಚಿದ್ರಿ ಅಂತ ಅಂದ್ರೆ ನಿಮಗೆ ಇದು ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಮತ್ತು ನ್ಯಾಚುರಲ್ ಆಗಿರುವಂಥ ನಾವು ಹೇರ್ ಕಲರನ್ನು ನಾವು ತೊಗೋಬೋದು. ಅದಕ್ಕೋಸ್ಕರ ಯಾವುದು ಹೇರ್ ಡೈಯನ್ನು ಯೂಸ್ ಮಾಡ್ದೇ ಇರೋರಿಗೆ ಇದೊಂದು ಒಳ್ಳೆ ರಿಸಲ್ಟು. ಯೂಸ್ ಮಾಡ್ತಿದ್ದೀವಪ್ಪ ನಾವು ಈಗ ಏನು ಮಾಡಬೇಕು ಅಂತ ಅನ್ನೋರಿಗೆ ವಾರಕ್ಕೆ 2 ಸರ್ತಿ ಯೂಸ್ ಮಾಡಿರಿ. ಮತ್ತು ಫಸ್ಟಿಗೆ ಹಚ್ಚಿದ ದಿನ ಮಾತ್ರ ತಲೆಗೆ ಸೋಪ್ ಹಚ್ಚಿ, ಯಾವುದೇ ಶಾಂಪೂ ಸೋಪು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ದಿನ ನೀವು ಹಾಗೆ ಬಿಡಬೇಕಂದ್ರೆ ಯಾವ ರೀತಿ ನಾವು ಇಂಡಿಗೋ ಪೌಡ್ರು ಮತ್ತು ಈ ಮೆಹಂದಿ ಹಚ್ಚಿ ನಾವು ಒಂದಿನ ಪೂರ್ತಿ ಏನದು ಶಾಂಪೂ ಏನೋ ಹಚ್ಚಲಿದ್ದಂಗೆ ಸ್ನಾನ ಮಾಡ್ತೀವಿ, ಅದೇ ರೀತಿಯೇ ನಾವು ಸ್ನಾನ ಮಾಡಬೇಕು. ಮಾರನೇ ದಿನ ನಾವು ಶಾಂಪೂ ಹಾಕಿ ತಲೆಗೆ ಸ್ನಾನ ಮಾಡಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಭಾಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಇದರೊಳಗೆ ಅಲೋವೆರಾ ಜೆಲ್ಲನ್ನು ನೀವು ಇದ್ರಾಗ ಹಾಕ್ಬೋದು. ನೀವು ಇದು ಕಲಿಸ್ತಿರ್ತೀರಲ್ಲ, ಈಗ ನಿಮಗೆ ಟೀ ಡಿಕಾಕ್ಷನ್ ಹಾಕಿ ಕಲಿಸ್ತಿರೋ ಅಥವಾ ಬಿಸಿ ನೀರು ಹಾಕಿ ಕಲಿಸ್ತಿರೋ, ಉಗುರು ಬೆಚ್ಚಗೆ ನೀರು ಹಾಕಬೇಕು. ಬಿಸಿ ನೀರು ಅಂದರೆ ಭಾಳ ಬಿಸಿ ಇರಲ್ಲ. ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕಿ ನೀವು ಹಚ್ಕೋಬೋದು. ಒಂದು ಸ್ವಲ್ಪ ಮೊಸರು ಹಾಕಿ ಹಚ್ಕೋಬೋದು. ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ ಕೂದಲಕ್ಕೆ. ಅದಕ್ಕೋಸ್ಕರ ಮಾಡಿ ನೋಡಿರಿ ಇದನ್ನು ನೀವು. ಭಾಳ ಚೆನ್ನಾಗೈತಿ. ನನಗೆ ಒಂದಿಬ್ಬರು ಫೋನ್ ಮಾಡಿನೂ ಸಹಿತ ಕೇಳಿದರು. ಅವ್ರಿಗೆ ಹೇಳಿದೆ ನಾನು, ಫೋನ್ ಮಾಡಬೇಡ್ರಿ, ಫೋನ್ ಮಾಡಿದ್ರೆ ನನ್ನ ಜೊತೆಗೆ ಅಷ್ಟೇ ಮಾತಾಡ್ತೀರಿ ನೀವು, ಆದರೆ ಕಮೆಂಟ್ ಮಾಡಿದರೆ ಬೇರೆದ್ರಿಗೆ ಗೊತ್ತಾಗುತ್ತೆ, ಕಮೆಂಟ್ ಮಾಡಿರಿ ಅಂತ ಹೇಳಂದು. ಕಮೆಂಟ್ ಮಾಡೋದಕ್ಕೂ ಅದು ಯಾಕೆ ಬೇಜಾರು ಮಾಡ್ಕೊತಾರೆ ಗೊತ್ತಿಲ್ಲ. ಕಮೆಂಟು ಮಾಡಿದರೆ ಒಳ್ಳೇದು. ಯಾಕಂದರೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ಏನು ರಿಸಲ್ಟ್ ಬಂದಿತ್ತು ಅಂತ ಹೇಳೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಯಾರೆಲ್ಲ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ತಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಅಂದರೆ ಬೇರೆದವ್ರಿಗೂ ಹೌದು ಇದು ರಿಸಲ್ಟ್ ಚೆನ್ನಾಗೈತಿ, ನಾನು ಮಾಡಬಹುದು ಅಂತ ಅವರಿಗೂ ಒಂದು ಒಳ್ಳೆಯ ರಿಸಲ್ಟನ್ನು ಅವರು ತೊಗೋಬೋದಲ್ಲ. ಅದಕ್ಕೋಸ್ಕರ ನಾನು ಕಮೆಂಟ್ ಮಾಡಿರಿ ಅಂತ ಹೇಳೋದು. ಇದು ಇನ್ನೂ ಅದೇ 275 ರೂಪಾಯಿ ಕೊಟ್ಟಿದ್ದೀನಿ. 150 ಗ್ರಾಮ್ ಐತಿ ಇದ್ರೊಳಗೆ. ಮತ್ತು ಡಬ್ಬ ನೋಡ್ರಿ ಎಷ್ಟು ಚೆನ್ನಾಗಿ ಡಬ್ಬ, ಮಾತ್ರ ಸ್ಟೀಲಿನ ಡಬ್ಬ ಇದು. ಇದ್ರೊಳಗೆ ಮೆಹಂದಿ ಮತ್ತು ಇಂಡಿಗೋ ಪೌಡ್ರು ಮಿಕ್ಸ್ ಆಗಿ ಬಂದಿರುವಂಥದ್ದು. ನಾವು ಎರಡನ್ನೂ ಸಪ್ರೇಟಾಗಿ ತರೋವಂಥ ಅವಶ್ಯಕತೆ ಇಲ್ಲ. ಒಂದು ಸರ್ತಿ ಇದನ್ನ ತರಿಸಿದ್ರೆ ಬೇಕಾದಷ್ಟು ಸಲ ನಾವು ಇದನ್ನ ಯೂಸ್ ಮಾಡಬಹುದು. ಒಂದೇ ಸರ್ತಿಗೆ 2-3 ಸರ್ತಿಗೆ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಇಷ್ಟು ಉದ್ದ ಕೂದಲ ಇದ್ದರೂ ನನಗಿನ್ನೇನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೆ ನಾನು. ಆದರೆ ನನ್ನ ಕೂದಲಿಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು, ಇನ್ನೊಂದು ಸ್ಪೂನ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಆದರೆ ನಾನು ಫಸ್ಟ್ ಟೈಮ್ ಹಚ್ಚಿರೋದ್ರಿಂದ ನನಗದು
ಎಷ್ಟು ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೆ. ಪೂರ್ತಿ ಕೂದಲಿಗೂ ಆಗ್ತಿತ್ತು. ನಾನು ಎಲ್ಲೆಲ್ಲಿ ಬೆಳ್ಳಗೆ ಕೂದಲು ಇತ್ತು ಅದಕ್ಕೆ ಸ್ವಲ್ಪ ಇದಕ್ಕೆ ನಾನು ಎಲ್ಲೆಲ್ಲಿ ಬೆಳ್ಳಗೆ ಕೂದಲಿತ್ತು ಅಲ್ಲೆಲ್ಲ ಹಚ್ಚಿ ತಲೆ ಸ್ನಾನ ಮಾಡಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮಿದ್ರಿಗೆ ನಾನು ಇವತ್ತು ನಿಜವಾಗ್ಲೂ ತೋರಿಸ್ತಿದ್ದೀನಿ. ಎಲ್ಲೂ ನನಗಿನ್ನೂ ಬಿಳಿ ಕೂದಲು ಕಾಣಿಸ್ತಾ ಇಲ್ಲ. ಸರಿಯಾಗಿ 3-4 ಸಲ ನಾನು ತೊಳ್ಕೊಂಡಿದ್ದೀನಿ. ಆಗಲೇ ತಿಂಗಳ ಮೇಲೆ ಆಯಿತು ನಾನು ಇದನ್ನ ಹಚ್ಚಿ, 1 ತಿಂಗಳ ಮೇಲೆ ಆಯಿತು ಹಚ್ಚಿ. ಅಷ್ಟಂದ್ರೂ ಅದು ಕಲರ್ ಹೋಗಿಲ್ಲ. ಪದೇ ಪದೇ ಹೇಳಿದ್ದನ್ನ ಹೇಳ್ತೀನಿ, ನನಗೆ ಹೋಗ್ಬೇಡ್ರಿ. ಯಾಕಂದ್ರೆ ನಮಗೆ ಒಳ್ಳೆ ರಿಸಲ್ಟ್ ಬಂದಾಗ ಅದೊಂಥರ ಏನೋ ಖುಷಿ ಆಗುತ್ತೆ. ಕರೆಯಂದ್ರೆ ಹೇರ್ ಡೈ ಯೂಸ್ ಮಾಡಿಲ್ಲ, ಬಿಳಿ ಕೂದಲನ್ನು ನಾವು ಕಪ್ಪು ಕೂದಲು ಮಾಡ್ಕೊಂಡಿವಿ ಅಂದಾಗ ನಮಗೆ ಯಾರಿಗಾದರೂ ಖುಷಿಯಾಗೇ ಆಗುತ್ತೆ. ನನಗೆ ಫೋನ್ ಮಾಡಿದಾಗ ಅವರು ಅಂದರು, ಯಪ್ಪ ಇದೇನಪ್ಪ ಹೇರ್ ಡೈ ಹಚ್ಕೊಳೋದು, ಮತ್ತು ಇರೋ ಕೂದಲು ಸಹಿತ ಬೆಳ್ಳಗಾಗ್ತಾವು ಕೆಮಿಕಲ್ ಇರೋದ್ರಿಂದ ಅಂತ ಅಂದು. ಈಗ ನಾನು ನ್ಯಾಚುರಲಾಗಿ ನಾವು ಕಲರ್ ತೊಗೊತೀವಿ ಅಂದಾಗ ನಮ್ಗೆ ನಿಜವಾಗ್ಲೂ ಖುಷಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಿದ್ದೀನಿ, ಬೇಜಾರಾಗಿ ಹೋಗ್ಬೇಡ್ರಿ. ನೀವು ಇದೊಂದು ಡಬ್ಬ ತರಿಸಿಟ್ಕೊಂಡು ಒಂದೇ ಸರ್ತಿಗೆ ಕಲಸಿರಿ, ಒಂದೇ ಸರ್ತಿಗೆ ಹಚ್ಕೋರಿ. ಆಮೇಲೆ ಅವತ್ತಿನ ದಿನ ಸೋಪು ಶಾಂಪು ಹಚ್ಚಿ ಸ್ನಾನ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾರನೇ ದಿನ ಸೋಪು ಶಾಂಪು ಹಚ್ಚಿ ಸ್ನಾನ ಮಾಡಿರಿ. ಅದು ರಿಸಲ್ಟ್ ಏನು ಅಂತ ನನಗೆ ನೀವು ಹೇಳಬೇಕು ಅಂತ ಅಂದ್ರೆ ಅದನ್ನೇ ಮತ್ತೆ ಹೇಳ್ತೇನೆ. ನಾನು ಹೇರ್ ಡೈ ಯೂಸ್ ಮಾಡಿದವ್ರಿಗೆ ಒಂದೇ ಸರ್ತಿಗಿದ್ದು ರಿಸಲ್ಟ್ ಕೊಡೋಂಗಿಲ್ಲ. ಹೇರ್ ಡೈ ಯೂಸ್ ಮಾಡ್ತೀನಿ ಫಸ್ಟ್ ಟೈಮ್ ಈ ಡಬ್ಬ ಈ ಒಂದು ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ತೀನಿ ಅಂತ ಅಂತಂದರೆ ಪಕ್ಕ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಾನು 1 ತಿಂಗಳಾಯ್ತು ಯೂಸ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ ನಾನು. 1 ತಿಂಗಳಾದ್ರೂ ನನ್ನ ಕೂದಲಲ್ಲಿರುವಂಥ ಕಲರ್ ಹೋಗಿಲ್ಲ. 3-4 ಸರ್ತಿ ತಲೆ ಸ್ನಾನ ಮಾಡಿದ್ರೂ ಸಹಿತ. ಅದಕ್ಕೋಸ್ಕರ ದಯವಿಟ್ಟು ಅದೇ ಕಾನ್ಫಿಡೆಂಟಿಂದ ನಾನು ನಿಮ್ಗೆ ಈ ಒಂದು ಹೋಮ್ ರೆಮಿಡಿ ಅಥವಾ ಇದೊಂದು ಹೇರ್ ಡೈ ನ್ಯಾಚುರಲ್ ಹೇರ್ ಡೈನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಯೂಸ್ ಮಾಡಬೇಕು ಅಂತಿದ್ರು ದಯವಿಟ್ಟು ಯೂಸ್ ಮಾಡಿರಿ, ಏನೂ ತೊಂದರೆ ಇಲ್ಲ. ಒಳ್ಳೆ ಒಂದು ರಿಸಲ್ಟನ್ನು ಕೊಡುತ್ತೆ. ನೀವು ಅದನ್ನು ಹೇಳಿದ್ನೆಲ್ಲ ಅಲೋವೆರಾ ಜೆಲ್ಲು, ಮೊಸರು ಬೇಕಿದ್ರೆ ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡು ನೀವು ಹಚ್ಕೋಬೋದು. ಕೂದಲಿಗೆ ನೀವು ಮತ್ತೆ ವಾಪಸ್ ಕಂಡೀಷನರ್ ಹಾಕೋವಂಥ ಅವಶ್ಯಕತೆ ಇಲ್ಲ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಿದ್ದೀನಿ ಫ್ರೆಂಡ್ಸ್, ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಿದ್ದೀನಿ. ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ದಯವಿಟ್ಟು ಯೂಸ್ ಮಾಡಿದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನನಗೆ ಒಂದು ಹೆಲ್ಪ್ ಆಗುತ್ತೆ. ನನಗೆ ಹೆಲ್ಪ್ ಆಗೋದಕ್ಕಿಂತ ಅಂದರೆ ನನಗೊಂದು ಪ್ರೋತ್ಸಾಹ ಸಿಗುತ್ತೆ. ಹೌದಲ್ಲ, ಎಷ್ಟು ಚೆನ್ನಾಗೈತಿ, ಇನ್ನೂ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು ಅಂತ ಹೇಳಂದು. ಮತ್ತು ನಾನು ಯೂಸ್ ಮಾಡಿ ನಿಮಗೆ ಅದನ್ನು ತಿಳಿಸೋದ್ರಿಂದ ಯಾವ್ದು ಸರಿ ಐತಿ ಯಾವ್ದು ಸರಿ ಇಲ್ಲ ಅನ್ನೋದು ಸಹಿತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೂ ಒಂದು ನಾನಿನ್ನೂ ಒಂದು ಈ ಬಂಗಿಗೋಸ್ಕರ ಪೌಡ್ರನ್ನ ರೆಡಿ ಮಾಡಿ ಸೇಲ್ ಮಾಡಬೇಕು, ಆರ್ಡರ್ ತೊಗೋಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಾಕೊಂತೀನಿ. ಯಾರಿಗಾದರೂ ಅದ್ರ ಬಗ್ಗೆ ಹಂಗೇನಾದರೂ ಈ ಬಂಗಿನ ಬಗ್ಗೆ ನಿಮಗೆ ಈ ಬಂಗ್ ಹೋಗೋದಕ್ಕೋಸ್ಕರ ಅಥವಾ ನಾವು ಆ ಬಂಗಿ ಹೋಗೋದಕ್ಕೋಸ್ಕರ ನೀವು ಆ ಪೌಡ್ರನ್ನ ರೆಡಿ ಮಾಡಿ ಕೊಡ್ರಿ ಅಂತ ಅಂತಂದ್ರೆ ನಾನು ಆರ್ಡರ್ ತೊಗೊಂಡು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಯಾಕಂತ ಅಂದ್ರೆ ಅದರದ್ದು ಕ್ವಾಂಟಿಟಿ ಒಬ್ಬರಿಗೆ ಗೊತ್ತಾಗಂಗಿಲ್ಲ, ಎಷ್ಟು ಹಾಕಬೇಕು ಏನು ಅಂತ ಹೇಳಂದು. ನಾನು ಸಮ ಪ್ರಮಾಣದಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಕ್ವಾಂಟಿಟಿಯಲ್ಲಿ ನಾನು ನಿಮಗೆ ಅದು ಪ್ಯಾಕ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ. ಯಾರಿಗಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನಾನು ಅದನ್ನ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಇನ್ನೂ ಒಂದು ನಾನಿಲ್ಲಿ ಹೇಳ್ತೀನಿ, ಈ ಹೇರ್ ಡೈ ಅಂತೂ ಭಾಳ ಚೆನ್ನಾಗೈತಿ, ತರಿಸ್ಕೊಂಡು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ ಹಾಕಿರಿ ಮತ್ತು ಲೈಕ್ ಮಾಡಿರಿ. ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವಂಥ ವಿಡಿಯೋ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.